ನಮಸ್ತೆ. ಕತ್ತೆಗೂ ಕುದುರೆಗೂ ಏನು ವ್ಯತ್ಯಾಸ? ಈ ಕುದುರೆಗಳನ್ನು ನೋಡಿದಾಗ ಈ ಪ್ರಶ್ನೆ ಹುಟ್ಕೋತು ನನಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದ್ರ ಬಗ್ಗೆ ಕೂಲಂಕಷವಾಗಿ ಬರೆದ್ಬಿಡಬೇಕು ಅಂಥೇಳಿ ಬರೆದ ಈ ಒಂದು ಲೇಖನವನ್ನು. ಅದು ಯಾಕೆ ಕತ್ತೆಯನ್ನು ಅಷ್ಟೊಂದು ಕೀಳಾಗಿ ಹೀನಾಯವಾಗಿ ಕಾಣ್ತಾರೆ ಅನ್ನೋದೊಂದು ಪ್ರಶ್ನೆ ಬಂತು. ಇರೋ ಬರೋ ಕೆಟ್ಟದ್ದಕ್ಕೆಲ್ಲ ಕತ್ತೆಯನ್ನೇ ಹೋಲಿಸಿ ಮಾತಾಡೋದೊಂದು ವಾಡಿಕೆ ನಮ್ಮದು. ದಡ್ಡ ಕತ್ತೆಗಾಗುವಷ್ಟು ವಯಸ್ಸಾಗಿದೆ, ಕತ್ತೆ ಅಂಥವಳೆ, ಕತ್ತೆಯಾಗಿದ್ದು ತಿಳಿಯಂಗಿಲ್ಲ, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂಥೇಳಿ ಕೆಡುಕಿನ ದಾರಿ ಹಿಡಿದವ್ರಿಗೆಲ್ಲ ಕತ್ತೆಯನ್ನು ಅನ್ವಯಿಸಿ ಹೇಳಿಬಿಡ್ತಾರೆ. ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು, ಹೊತ್ತು ಬಂದಾಗ ಕತ್ತೆ ಕಾಲು ಹಿಡಿ ಅನ್ನೋಂಥ ಅನುಕೂಲ ಸಮಯ ಸಾಧಕತನದ ತತ್ವಕ್ಕೂ ಸಹಿತ ಕತ್ತೆಯನ್ನೇ ಬಳಸ್ಕೊಂಡಾರ ನಮ್ಮ ಹಿರಿಯರು, ಯಾಕೋ ಗೊತ್ತಿಲ್ಲ. ಹಾಗಾದ್ರೆ ಕುದುರೆಯನ್ನು ಯಾಕೆ ಎಲ್ಲದಕ್ಕೂ ಬಳಸ್ಕೊಳ್ಳಲ್ಲ? ಕುದುರೆಗಾಗೋವಷ್ಟು ವಯಸ್ಸಾಗಿದೆ ಅಂತ ಯಾಕೆ ಹೇಳಲ್ಲ? ಕಾರ್ಯವಾಸಿ ಕುದುರೆ ಕಾಲು ಕಟ್ಟು ಅಂತ ಯಾಕೆ ಅನ್ನಲ್ಲ? ಎರಡೂ ಒಂದೇ ಜಾತಿ ಪ್ರಾಣಿಗಳು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋವಂಥ ತನ್ನ ಭೇದ ಭಾವದ ನೀತಿಯನ್ನು ಈ ಮನುಷ್ಯ ಆ ಪ್ರಾಣಿಗಳಿಗೂ ಅಂಟಿಸೋದನ್ನು ಬಿಟ್ಟಿಲ್ಲ ನೋಡ್ರಿ. ಕತ್ತೆ ಬರೀ ಭಾರ ಹೊರೋದಕ್ಕಷ್ಟೇ ಲಾಯಕ್ಕು, ಅದು ಅಗಸರ ಕತ್ತೆ ಅಂತ ಬೇರೆ ಹೇಳಿಬಿಡ್ತಾರೆ. ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಅದನ್ನು ಕಡೆಗಣಿಸಿರಬಹುದು. ಕುದುರೆ ಹಿಂದೊಮ್ಮೆ ಅತ್ಯಂತ ಪ್ರಮುಖ ಸಾರಿಗೆ ವಾಹನ ಆಗಿತ್ತು. ರಾಜಪ್ರಭುತ್ವ ಇದ್ದಾಗ ಪ್ರಯಾಣ ಮಾಡೋದಕ್ಕೆ ಯುದ್ಧದೊಳಗೂ ಕೂಡ ಕುದುರೆ, ಆನೆ, ಒಂಟೆಗಳನ್ನು ಬಳಸ್ಕೊಳ್ತಾ ಇದ್ದರು. ಆದರೆ ಕತ್ತೆಯನ್ನು ಯಾವ ಯುದ್ಧದೊಳಗೂ ಬಳಸ್ಕೊಂಡಿಲ್ಲ. ಯಾಕಂದರೆ ಕತ್ತೆ ಬಲು ಮೊಂಡು ಪ್ರಾಣಿ, ಭಾಳ ಮೊಂಡದು ಮತ್ತು ಬಹಳ ಸ್ವಾಭಿಮಾನಿ ಪ್ರಾಣಿ. ಅದು ಸ್ವತಂತ್ರವಾಗಿ ತನ್ನ ಪಾಡಿಗೆ ತಾನು ಹಾಳುಗೋಡೆಯನ್ನು ಆಶ್ರಯ ಮಾಡಿಕೊಂಡು ಬಿಂದಾಸಾಗಿ ಕಾಲು ಕಳೆದು ಬಿಡ್ತದೆ ವಿನಃ ಯಾರದೇ ಗುಲಾಮಗಿರಿ ಚಾಕ್ರಿಯನ್ನು ಮಾಡೋದಕ್ಕದು ಒಪ್ಪೋದಿಲ್ಲ ಬಹುಶಃ. ಆದರೆ ಕುದುರೆ ನಿಷ್ಠಾವಂತ ಪ್ರಾಣಿ. ಅದರೊಳಗೂ ರಾಜರ ಸೇವಕನಾಗೋದು ಅಂದರೆ ಅದಕ್ಕೆ ಎಲ್ಲಿಲ್ಲದ ಸಂತೋಷ. ತರಹೇವಾರಿ ಮೃಷ್ಟಾನ್ನ ಭೋಜನ ನಿತ್ಯ ಸಿಗ್ತದಲ್ಲ, ಯಾರಿಗುಂಟು ಯಾರಿಗಿಲ್ಲ ಈ ಒಂದು ಭೋಜನ. ವೇಗವಾಗಿ ಓಡಬಲ್ಲದು ಈ ಕುದುರೆ ಅನ್ನುವಂಥ ಪ್ರಾಣಿ. ತನ್ನನ್ನು ಪ್ರೀತಿಸುವಂಥ ಯಜಮಾನನ ಭಾವನೆಗಳಿಗೆ ಸ್ಪಂದಿಸುವಂಥ ಗುಣ ಕುದುರೆಗಿದೆ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರನೇ ಪ್ರಾಚೀನ ಕಾಲದಿಂದಲೂ ಮಾನವ ಮತ್ತು ಕುದುರೆ ಮಧ್ಯ ಅವಿನಾಭಾವ ಸಂಬಂಧ ಏರ್ಪಟ್ಟಿರಬಹುದು. ಕಡಿವಾಣವಿಲ್ಲದ ಕುದುರೆಯನ್ನು ಪಳಗಿಸೋಕ್ಕಾಗಲ್ಲ. ಕಡಿವಾಣ ಹಾಕಿದಾಗಲೇ ಕುದುರೆ ಮನುಷ್ಯನ ಹಿಡಿತಕ್ಕೆ ಬರೋದು. ಹೇಗೆ ಅಂಕುಶದಿಂದ ಮಾತ್ರ ಆನೆಯನ್ನು ಪಳಗಿಸ್ಬೋದಲ್ಲ, ಹಾಗೆ ಅಷ್ಟು ವೇಗ ಅದರದ್ದು ಕುದುರೆ ಬಹಳ ವೇಗವಾಗಿ ಓಡಿಸೋದಾದ್ರಿಂದ ಅದಕ್ಕೆ ಕಡಿವಾಣ ಹಾಕಿ ಪಳಗಿಸ್ಬೇಕಾಗ್ತದೆ. ಮನುಷ್ಯನ ಮನಸ್ಸನ್ನು ಕಡಿವಾಣವಿಲ್ಲದಂಥ ಕುದುರೆಗೆ ಹೋಲ್ಸ್ಯಾರ ನೋಡ್ರಿ. ಅದನ್ನಿಲ್ಲಿ ನಾವು ನೆನಪು ಮಾಡ್ಕೋಬಹುದು. ಯುದ್ಧಗಳಲ್ಲೂ ಅಲ್ಲದೆ ಜಪಾತಪ ಯಜ್ಞ ಯಾಗಾದಿಗಳಲ್ಲಿ ಕೂಡ ಶುಭ ಮುಹೂರ್ತಕ್ಕೆ ಕುದುರೆ ಪೂಜೆಯನ್ನು ಮಾಡ್ತಾಯಿದ್ರು. ಆವಾಗ ಕುದುರೆಗಳನ್ನು ಬಳಸ್ಕೊತಾ ಇದ್ರು. ಕುದುರೆಗಳನ್ನು ಸುರಕ್ಷಿತವಾಗಿ ಕಟ್ಟೋದಕ್ಕೆ ಅಶ್ವಶಾಲೆಗಳಿದಾವೆ, ಹೌದಾ? ಕುದುರೆ ಲಾಯಗಳಂತಿರಲ್ಲ. ಆನೆಗಳಿಗೆ ಗಜಶಾಲೆಗಳಿದಾವೆ, ಹಸುಗಳಿಗೆ ಗೋಶಾಲೆಗಳಿದಾವೆ. ಆದರೆ ಕತ್ತೆ ಶಾಲೆ, ಒಂಟೆ ಶಾಲೆ ಅಂತ ಎಲ್ಲೂ ಇಲ್ಲ ನೋಡ್ರಿ. ಪಾಪ ಅವುಗಳಿಗೆ ಹಾಳುಗೋಡೆನೇ ಶಾಲೆ. ಆದರೆ ಕತ್ತೆ ಬಹಳ ಸಾಧು ಪ್ರಾಣಿ. ತೀರಾ ವಿಪರೀತ ಹಿಂಸೆ ಅನ್ನಿಸಿದಾಗ ಮಾತ್ರ ಹಿಂಗಾಲಿನಿಂದ ಝಾಡಿಸಿ ಒದ್ರ ಮೇಲೆ ಎತ್ತಿರಲೇಬಾರದು, ಹಂಗಿರ್ತದೆ ಅದರ ಒದಿತ. ಅದನ್ನು ಕತ್ತೆ ಒದಿತ ಒದ್ರ ಮೇಲೆ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೋರಾಗಿ ಒದ್ದು ಬಿಡ್ತದ, ತನ್ನ ಸಿಟ್ಟನ್ನೆಲ್ಲ ಹೊಡ್ಕೊಂಡ್ಬಿಡ್ತದ ಅಂತ ಹೇಳೋಕ್ಕೆ. ಕತ್ತೆ ಕೂಡ ಅದನ್ನು ಒಂದು ಪ್ರಾಣಿ. ಎರಡೂ ಒಂದೇ ಜಾತಿ ಪ್ರಾಣಿಗಳು. ಯಾಕೆ ನಾವು ಭೇದ ಭಾವ ಮಾಡಿ ಅದನ್ನು ಮೂಲೆಗೆ ಒತ್ತೀವಿ, ಇದನ್ನು ಸಿಂಹಾಸನದ ಮೇಲೆ ಕೂರಿಸೀವಿ? ಮನುಷ್ಯನ ಸ್ವಭಾವನೇ ಹಾಗೆ. ತನಗೆ ಅನುಕೂಲ ಆಗ್ತದಂತಂದರೆ ತಲೆ ಮೇಲೆ ಏರ್ಸ್ಕೊತಾನೆ, ಬೇಡ ಅಂತಂದರೆ ಕೆಳಗೆ ಒತ್ತಿ ತುಳಿದು ಬಿಡ್ತಾನೆ ಮನುಷ್ಯ. ಹಾಗೆ ಈ ಪ್ರಾಣಿಗಳಿಗೂ ಮಾಡಿರಬಹುದು.